ರವೆ ಇಡ್ಲಿ ಅಥವಾ ಅಕ್ಕಿ ಇಡ್ಲಿ ಎಲ್ಲರೂ ಮನೇಲೂ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ. ಈ ಥರ ಡಿಫ್ರೆಂಟಾಗಿ ಒಂದಿನ ರಾಗಿ ಇಡ್ಲಿ ಟ್ರೈ ಮಾಡಿ ನೋಡಿ. ತುಂಬಾನೇ ಚೆನ್ನಾಗಿರುತ್ತೆ. ಹೆಲ್ತ್‌ಗೂ ಕೂಡ ಒಳ್ಳೆಯದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಕಲರ್ ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಈ ರಾಗಿ ಇಡ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಕ್ಲೀನ್ ಮಾಡಿರೋಂಥ ರಾಗಿನ ಅಳತೆ ಮಾಡಿ ತೊಗೊಳ್ತಾ ಇದ್ದೀನಿ. 3 ಗ್ಲಾಸ್ ರಾಗಿ ತೊಗೊಂಡಿದ್ದೀನಿ ನಾನು. ಕ್ಲೀನ್ ಮಾಡಿರೋ ರಾಗಿನ ಫಸ್ಟು ಒಂದು ಗ್ಲಾಸಲ್ಲಿ ಅಳತೆ ಮಾಡಿ ಹಾಕ್ಕೊಬೇಕು. ರಾಗಿ ಈ ಥರ ಚೆನ್ನಾಗಿರೋ ರಾಗಿನ ತಗೊಂಡು ಅಳತೆ ಮಾಡಿ 3 ಗ್ಲಾಸ್ ರಾಗಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು 1 ಗ್ಲಾಸು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 1/4 ಗ್ಲಾಸಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ನಾನು. ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನೂ ನೀರು ಹಾಕ್ಕೊಂಡು ಚೆನ್ನಾಗಿ ಮಿನಿಮಮ್ ಅಂದರೆ ಒಂದು 4ರಿಂದ 5 ಸಲ ತೊಳಿಬೇಕು. ಯಾಕಂದರೆ ರಾಗಿನಲ್ಲಿ ತುಂಬಾ ಧೂಳಿರುತ್ತೆ. ಹಾಗಾಗಿ ನಾವು ಎಷ್ಟು ಚೆನ್ನಾಗಿ ತೊಳಿತೀವಿ ರಾಗಿನ, ಇಡ್ಲಿ ಕೂಡ ಅಷ್ಟೇ ಚೆನ್ನಾಗಿ ಬರ್ತವೆ. ಇಲ್ಲಾಂದರೆ ಇದರಲ್ಲಿ ತುಂಬಾ ಧೂಳಿರುತ್ತೆ, ಹೋಗೋದಿಲ್ಲ ಒಂದು ಸರಿ 2 ಸರಿಗೆ ರಾಗಿನಲ್ಲಿ. ಹಾಗಾಗಿ ಒಂದು 4ರಿಂದ 5 ಸರಿ ತೊಳೆದು ನೀರು ಬಗ್ಗಿಸ್ಬೇಕು. ಬಗ್ಗಿಸ್ಬಿಟ್ಟು ಮತ್ತೆ ಬೇರೆ ನೀರು ಹಾಕ್ಕೊಂಡು ತೊಳಿಬೇಕು. ಈ ಥರ ತೊಳೆದು ಮಿನಿಮಮ್ ಅಂದರೆ ಒಂದು 4ರಿಂದ 5 ಸಲ ತೊಳೆದಿದ್ದೀನಿ ನಾನು. ತೊಳೆದು ಆ ನೀರೆಲ್ಲ ಚೆಲ್ಬಿಟ್ಟು ಮತ್ತೆ ಸಪ್ರೇಟ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಈ ರಾಗಿ ಮತ್ತು ಉದ್ದಿನಬೇಳೆ, ಹೆಸರುಕಾಳು, ಮೆಂತ್ಯನ ಮಿನಿಮಮ್ ಅಂದರೆ ಒಂದು 12 ಗಂಟೆಗಳ ಕಾಲ ನೆನೆಸ್ಬೇಕು. ಅಂದರೆ ನಾವು ನೈಟು ರುಬ್ತೀವಿ ಅಂದರೆ ಬೆಳಗ್ಗೆನೇ ನೆನೆ ಹಾಕಬೇಕು. ಇವತ್ತು ಬೆಳಗ್ಗೆ ನೆನೆಹಾಕಿ ನೈಟು ರುಬ್ಕೋಬೇಕು. ನಾನಿವಾಗ ಬೆಳಗ್ಗೆ ನೆನೆಹಾಕಿದ್ದೆ 10 ಗಂಟೆಗೆ. ರಾತ್ರಿ ಒಂದು 8:30, 9 ಗಂಟೆ ಹಂಗೆ ರುಬ್ತಾ ಇದ್ದೀನಿ ನಾನು. ಇವಾಗ ನಾನು ನೆನೆಸಿರೋವಂಥ ರಾಗಿ ಮತ್ತು ಉದ್ದಿನಬೇಳೆ, ಹೆಸರುಕಾಳು ಇದೆಲ್ಲ ನೆನೆಸಿದ್ನಲ್ಲ ಅದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇವಾಗ. ಇದನ್ನು ನಾವು ತುಂಬಾ ನೈಸಾಗಿ ರುಬ್ಕೊಬೇಕು. ಏಕೆಂದರೆ ಒಡಕು ಇರಬಾರ್ದು. ರಾಗಿ ಅಲ್ವಾ ಇದು, ಹೊಟ್ಟೆ ನೋವು ಬರುತ್ತೆ. ಹಾಗಾಗಿ ರವೆ ರುಬ್ಬಬಾರ್ದು. ಅಕ್ಕಿ ಆದರೆ ನಾವು ರವೆ ಹಂಗೆ ರುಬ್ಕೊಳ್ತೀವಿ. ಇದು ರಾಗಿ ಆಗಿರೋದ್ರಿಂದ ನಾವು ತುಂಬಾ ನೈಸಾಗಿ ರುಬ್ಕೊಬೇಕು. ನಾವು ಎಷ್ಟು ನೈಸಾಗಿ ರುಬ್ತೀವಿ ಇಡ್ಲಿನೂ ಅಷ್ಟೇ ಸಾಫ್ಟಾಗಿ ಬರ್ತವೆ. ಹಾಗಾಗಿ ನಾನು ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ತುಂಬಾ ಎಲ್ಲಿ ಒಂಚೂರು ಕೂಡ ಒಡಕಿಲ್ಲ ರಾಗಿದು. ಆ ಥರ ರುಬ್ಕೊಂಡು ಇವಾಗ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಬೇಕು. ಯಾಕಂದರೆ ಇದು ಮತ್ತೆ ನೆನೆಯೋದಕ್ಕೆ ಬಿಡ್ತೀವಲ್ಲ ಹಿಟ್ಟು, ಆವಾಗ ಉಕ್ಕಿ ಬರುತ್ತೆ. ಹಾಗಾಗಿ ನಾವು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನಾನು ಉಳಿದಿರೋವಂಥ ರಾಗಿನೆಲ್ಲ ರುಬ್ಕೊಂಡಿದ್ದೀನಿ ಇವಾಗ. ರುಬ್ಬಿ ಇವಾಗ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಮಿನಿಮಮ್ ಅಂದರೆ ಒಂದು ಅರ್ಧ ತಪ್ಪಲೆ ಆಗಿದೆ ಇದರಲ್ಲಿ. ಇವಾಗ ನಾವು ಈ ರುಬ್ಬಿರೋ ಅಂಥ ಹಿಟ್ಟನ್ನ ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲಿ. ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಒಡಕಿಲ್ಲ. ಈ ಥರ ರುಬ್ಬಿ ಒಂದು ಅರ್ಧ ಪಾತ್ರೆ ಆಗಿದೆ ತಪ್ಪಲೆ. ಇದನ್ನು ನಾವು ಮಿನಿಮಮ್ ಅಂದರೆ ಒಂದು 8 ಗಂಟೆಗಳ ಕಾಲ 8 ಗಂಟೆ ನೆನೆಯೋದಕ್ಕೆ ಬಿಡಬೇಕು. 8 ಗಂಟೆ ಬಿಟ್ಟ ಮೇಲೆ ಈ ಥರ ಉಕ್ಕು ಬಂದು ತುಂಬ ಆಗಿರುತ್ತೆ. ಪಾತ್ರೆ ತುಂಬ ಆಗಿದೆ ನೋಡ್ತಾ ಇರ್ಬೋದು. ಫಸ್ಟು ಎಷ್ಟಿತ್ತು ರುಬ್ಬಿದಾಗ, ಇವಾಗ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಪಾತ್ರೆ ತುಂಬ ಆಗಿದೆ. ಇವಾಗ ಈ ಥರ ಒಂದು ಸರಿ ತಿರುವ್ಕೊಬೇಕಿದು. ಯಾಕಂದರೆ ಉದ್ದಿನಬೇಳೆ, ಹೆಸರು ಕಾಳು ಎಲ್ಲ ಹಾಕಿರ್ತೀವಲ್ವ, ಎಲ್ಲ ಮಿಕ್ಸ್ ಆಗಬೇಕು. ಒಂದು ಸರಿ ಈ ಥರ ತಿರುವ್ಕೊಂಡ್ರೆ ಸ್ವಲ್ಪ ಕಡಿಮೆ ಕೂಡ ಆಗುತ್ತೆ ಹಿಟ್ಟು. ಉಪ್ಪು ಬಂದಿರುತ್ತಲ್ಲ ಅದು ತಿರುವಿದ್ಮೇಲೆ ಕಡಿಮೆ ಆಗುತ್ತೆ. ತಿರುವ್ಕೊಂಬಿಟ್ಟು ನಾನಿವಾಗ ಇದರಲ್ಲಿ ಒಂದು ಅರ್ಧ ಎತ್ತಿಟ್ಕೊಳ್ತೀನಿ. ಯಾಕಂದರೆ ಪೂರ್ತಿ ಮಾಡೋದಿಲ್ಲ. ಒಂದಿನ ಇಡ್ಲಿ ಮಾಡ್ತೀನಿ, ಇನ್ನೊಂದು ದಿನ ದೋಸೆ ಮಾಡ್ತೀನಿ. ಸ್ವಲ್ಪ ಎತ್ತಿಟ್ಬಿಟ್ಟು ನಾಳೆಗೆ ದೋಸೆ ಹಾಕ್ಕೊಳ್ತೀನಿ ಅದರಲ್ಲಿ. ಇವಾಗ ಎಷ್ಟು ಬೇಕೋ ಅಷ್ಟು ಇಡ್ಲಿಗೆ ತೆಕ್ಕೊಳ್ತಾ ಇದ್ದೀನಿ. ಇದೇ ಪಾತ್ರೆಯಲ್ಲಿ ಸ್ವಲ್ಪ ಉಳಿಸ್ಕೊಂಡು ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇಡ್ಲಿ ಕನ್ಸಿಸ್ಟೆನ್ಸಿ ಬೇಕಲ್ಲ, ಅಷ್ಟಕ್ಕೆ ಮಾತ್ರ ನೀರು ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೂ ಹಾಕಿಲ್ಲ ನೀರು, ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸರಿ ಒಂದು 2 ನಿಮಿಷ ಬಿಟ್ಬಿಟ್ಟು ನಾವು ಅದನ್ನು ಉಪ್ಪು ಮತ್ತು ನೀರು ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡು ಇಡ್ಲಿ ಪ್ಲೇಟ್ ಏನಿದೆ ಪಾತ್ರೆಯಲ್ಲಿ ಬಂದಿರ್ತೀವಲ್ಲ ಆ ಪ್ಲೇಟ್ಗೆ ನಾನು ಎಣ್ಣೆ ಸವರ್ಬಿಟ್ಟು ಇವಾಗ ಈ ಥರ ರುಬ್ಬಿರೋಂಥ ಹಿಟ್ಟನ್ನ ಇಡ್ಲಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಇದು. ಈ ಥರ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲಕ್ಕೂನು. 3 ಪ್ಲೇಟ್ ಇದೆ ನಮ್ಮ ಇಡ್ಲಿ ಪಾತ್ರೆಯಲ್ಲಿ. ಇದು ಹಳೆ ಕಾಲದ್ದೇನೆ, ನಾವು ಹೊಸದೇನು ತೊಗೊಂಡಿಲ್ಲ. ಹಾಗಾಗಿ ಇದೇ ಪಾತ್ರೆಯಲ್ಲೇ ನಾನು ಮಾಡೋದು ಯಾವಾಗ್ಲೂ. ಅಕ್ಕಿ ಇಡ್ಲಿ ಮಾಡಿದ್ರು ಅಷ್ಟೇ. ಈ ಥರ ಚಿಕ್ಕದಾಗಿರ್ತಾವಲ್ಲ ಇಡ್ಲಿ, ತುಂಬಾ ಚೆನ್ನಾಗಿರ್ತವೆ. ಮತ್ತು ತಟ್ಟೆ ಇಡ್ಲಿ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಅದನ್ನು ಮಕ್ಕಳು ಇಷ್ಟಪಡಲ್ಲ. ಈ ಥರ ಗುಂಡು ಇಡ್ಲಿ ಆದರೆ ಮಕ್ಕಳು ಇಷ್ಟಪಡ್ತಾರೆ. ಹಾಗಾಗಿ ನಾನು ಇದೇ ಪಾತ್ರೆಯಲ್ಲಿ ಮಾಡ್ತೀನಿ. ಇವಾಗ ಇದೇ ಥರ ನಾನು ಎಲ್ಲ ಪ್ಲೇಟ್ಗೂ 3 ಪ್ಲೇಟ್ಗೂ ಇಡ್ಲಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಇಡ್ಲಿ ಪಾತ್ರೆಗೆ ಒಂದು ಜಗ್ಗಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇಡ್ಲಿ ಬೇಯಬೇಕಲ್ಲ, ಹಬೆ ಬರಬೇಕು. ಹಾಗಾಗಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಪ್ಲೇಟ್ನೆಲ್ಲ ಇದರಲ್ಲಿ ಇಡ್ತಾಯಿದ್ದೀನಿ. 3 ಪ್ಲೇಟನ್ನು ಇದ್ರೊಳಗಡೆ ಇಟ್ಟು ಮಿನಿಮಮ್ ಅಂದರೆ ಇದು ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಬೇಕು. ಬೇಯಿಸಿದ್ರೆ ಚೆನ್ನಾಗಿ ಬೇಯ್ತವೆ. ಮಾಮೂಲಿ ನಾವು ಅಕ್ಕಿ
ರವೆ ಇಡ್ಲಿ ಆದರೆ 15 ನಿಮಿಷ ಸಾಕಾಗುತ್ತೆ. ಈ ರಾಗಿ ಇಡ್ಲಿಗೆ ಒಂದು 20 ನಿಮಿಷ ಬೇಕು. 20 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯ್ತವೆ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ರಾಗಿ ಇಡ್ಲಿ ರೆಸಿಪಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನಿವಾಗ ಇಡ್ಲಿ ಪ್ಲೇಟೆಲ್ಲ ಈ ಪಾತ್ರೆಗೆ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು 20 ನಿಮಿಷ ಬೇಯಿಸ್ಕೊಂಡಿದ್ದೀನಿ. 20 ನಿಮಿಷ ಬೇಯಿಸ್ಕೊಂಡು ನಂತರ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿವೆ ಇಡ್ಲಿ ಮಾತ್ರ. 3 ಪ್ಲೇಟ್ನು ತೆಗೆದ್ಬಿಟ್ಟು ಈ ಥರ ಕೆಳಗಡೆ ಇಟ್ಟು ಒಂದು 5 ನಿಮಿಷ ಬಿಡಬೇಕು. ಬಿಟ್ಟರೆ ಆರ್ಕೊಂಡ್ರೆ ತೆಗಿಯೋದಕ್ಕೆ ಚೆನ್ನಾಗಿ ಬರ್ತವೆ. ಹಿಂದೆನೇ ತೆಗಿಯೋಕೆ ಹೋದರೆ ಕಿತ್ತೋಗ್ಬಿಡ್ತವೆ. ಈ ಇಡ್ಲಿನೇ ಅಲ್ಲ, ಅಕ್ಕಿ ಇಡ್ಲಿನೂ ಅಷ್ಟೇ, ಹಿಂದೆನೇ ತೆಗಿಯೋಕೆ ಹೋದರೆ ಕಿತ್ತೋಗ್ಬಿಡ್ತವೆ. ಒಂದು 5 ನಿಮಿಷ ಈ ಥರ ತೆಗೆದುಬಿಟ್ಟು ನೋಡ್ತಾ ಇರ್ಬೋದು. ಕೈಗೂ ಕೂಡ ಅಂಟುತ್ತಾ ಇಲ್ಲ. ತುಂಬಾ ಚೆನ್ನಾಗಿ ಬಂದಿದ್ವು ಸಾಫ್ಟಾಗಿ ಅಂಟುತ್ತಲ್ಲ. ಈ ಥರ ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ ಬೆಂದವೋ ಬೆಂದಿಲ್ಲೋ ಅಂತ ಹೇಳ್ಬಿಟ್ಟು. ನಾನಿವಾಗ ಒಂದು 5 ನಿಮಿಷ ಬಿಟ್ಬಿಟ್ಟು ಇವನ್ನ ತೆಕ್ಕೊಳ್ತಾ ಇದ್ದೀನಿ ಇಡ್ಲಿ. ತುಂಬ ಚೆನ್ನಾಗಿ ಬಂದಿದ್ವು. ಸ್ಪೂನ್ ಸ್ವಲ್ಪ ತೇವ ಮಾಡಿಕೊಂಡು ಎಣ್ಣೆಗೆ ಅಥವಾ ಬಿಸಿನೀರಲ್ಲೋ ತೆಕ್ಕೊಂಡ್ರೆ ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರ್ತವೆ ತೆಗಿಯೋದಕ್ಕೆ. ನನ್ನ ಮಗ ಆವಾಗಲೇ ವೆಯ್ಟ್ ಮಾಡ್ತಾವನೆ ಕೊಡಮ್ಮ ಇಡ್ಲಿ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಇಡ್ಲಿ ದೋಸೆ ಏನಾದರೂ ಮಾಡ್ತೀವಿ ಅಂದಾಗ ನನ್ನ ಮಕ್ಕಳು ಮುಂದೆನೇ ಕೂತಿರ್ತಾರೆ. ಮಾಡಿಕೊಡೋವರೆಗೂ ಸರಿ ಎದ್ದೋಗೋದೇ ಇಲ್ಲ. ಹೋಮ್ವರ್ಕು ಮಾಡಲ್ಲ, ಏನಿಲ್ಲ. ಫಸ್ಟು ಹಾಕ್ಕೊಡು, ತಿಂದ್ಬಿಟ್ಟು ಆಮೇಲೆ ಹೋಮ್ವರ್ಕ್ ಮಾಡ್ತೀವಿ ಅಂತಾರೆ. ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ ನನ್ನ ಮಗ. ಇರಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ನಾನು. ಕೊಡಮ್ಮ ಬೇಗ ಹೊಟ್ಟೆ ಹಶ್ವಾಗ್ತೈತೆ ಅಂತ ಕೇಳ್ತಾ ಇದ್ದ. ಹಾಗಾಗಿ ಅವನಿಗೆ ವೆಯ್ಟ್ ಮಾಡು, ಸ್ವಲ್ಪ ಹೊತ್ತು ವೀಡಿಯೋ ಆಗಲಿ ಅಂತ ಹೇಳ್ತಾ ಇದ್ದೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿವೆ ಅಂತ ಹೇಳ್ಬಿಟ್ಟು ಇಡ್ಲಿ. ತುಂಬಾ ಚೆನ್ನಾಗಿ ಬಂದಿದ್ವು. ಮತ್ತು ನಾನು ಎರಡು ಸಾರಿ ಇಟ್ಟಿದ್ದೆ ಇಡ್ಲಿಗೆ. ಲಾಸ್ಟಲ್ಲಿ ಒಂದು ಪ್ಲೇಟ್ಗಾಗಿ ಹೆಚ್ಚಾಗಿತ್ತು. ಅದು ಇನ್ನೊಂದು ಪ್ಲೇಟ್ಗೆ ಆಗ್ತಾಯಿರಲಿಲ್ಲ. ಹಾಗಾಗಿ ಗ್ಲಾಸಲ್ಲಿ ಹಾಕಿ ಇಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬೌಲ್ ಗೊಬ್ಬರ ಹಾಕಿ ಇನ್ನೊಂದು ಇಡ್ತಾಯಿದ್ದೀನಿ ಗ್ಲಾಸು. ಈ ಥರ ಮಾಡಿದ್ರೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಇದು ಅಂತ ಹೇಳ್ಬಿಟ್ಟು ಈ ಥರ ಇಟ್ಬಿಟ್ಟು ಮತ್ತೆ 3 ಇಬ್ಬೆ ಆಗಿತ್ತು. 2 ಇಬ್ಬೆ ಆಗಿ 3ನೇ ಇಬ್ಬೆಗೆ ಸ್ವಲ್ಪ ಸಾಲದ ಬಂದಿತ್ತು. ಹಾಗಾಗಿ ಗ್ಲಾಸಲ್ಲಿ ಹಾಕಿ ಇಟ್ಬಿಟ್ಟು ಅದನ್ನು ಬೇಯೋದಕ್ಕೆ ಇಟ್ಬಿಟ್ಟು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಂತ ಹುರಿದಿರೋ ಅಂಥ ಕಡಲೆಬೀಜ, ಹುರಿದು ಸಿಪ್ಪೆ ತೆಗೆದಿರೋದು, ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಹುರಿದಿರೋ ಅಂಥ ಕರಿಬೇವು, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಚಟ್ನಿ ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು. ರಾಗಿ ಇಡ್ಲಿ ಮತ್ತು ಕಾಯಿ ಕಡಲೆಬೀಜದ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿತ್ತು. ಚಟ್ನಿ ಎಲ್ಲ ರುಬ್ಕೊಂಡು ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ನಾನು. ಚಟ್ನಿ ರುಬ್ಕೊಂಡು ಜಾರಲ್ಲೇ ಬಿಡೋದಿಲ್ಲ ನಾನು. ಹಾಗಾಗಿ ಒಂದು ಒಗ್ಗರಣೆ ಕೂಡ ಹಾಕ್ಕೊಂಡೆ. ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಎಣ್ಣೆ ಸಾಸಿವೆಗೆ ತುಂಬಾ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿ ನಮಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.